ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ಶ್ರೀಮಾತೆ ಶಾರದಾ ದೇವಿಯವರ ಕುರಿತಾಗಿ ಸ್ವಲ್ಪ ಅವರ ಉಪದೇಶಗಳು, ಅವರ ಸಂದೇಶಗಳು, ಈ ಸಂಬಂಧವಾಗಿ ನಾವು ಸ್ವಲ್ಪ ವಿಚಾರ ಮಾಡೋಣ. ಶ್ರೀಮಾತೆ ಶಾರದಾ ದೇವಿಯವರು ರಾಮಕೃಷ್ಣ ಪರಮಹಂಸರ ಧರ್ಮಪತ್ನಿ, ಅಂದರೆ ಯಾವುದೇ ರೀತಿಯ ಭೌತಿಕ ಸಂಪರ್ಕವೂ ಇಲ್ಲದ ಒಂದು ದಿವ್ಯ ದಾಂಪತ್ಯ ಅವರದ್ದು. ಅಂಥ ಒಂದು ಪವಿತ್ರ ಜೀವನವನ್ನು ನಡೆಸಿರ್ತಕ್ಕಂಥವರು. ಶ್ರೀರಾಮಕೃಷ್ಣರ ದೇಹ ತ್ಯಾಗ ಆದಮೇಲೂ ಕೂಡ 30 ವರ್ಷಗಳ ಕಾಲ ಅವರು ಈ ಜೀವನದಲ್ಲಿ ಇದ್ದು, ಅವರು ಶ್ರೀರಾಮಕೃಷ್ಣರ ಎಲ್ಲ ಭಕ್ತರಿಗೂ ಕೂಡ, ಶಿಷ್ಯರಿಗೂ ಕೂಡ ಅವರು ಮಾತೆಯಾಗಿ, ಒಂದು ದಿವ್ಯ ಮಾತೆಯಾಗಿ ಅವರು ಜೀವನವನ್ನು ನಡೆಸಿರ್ತಕ್ಕಂಥವ್ರು. ಅನೇಕ ಲಕ್ಷಾಂತರ, ಸಾವಿರಾರು, ಲಕ್ಷಾಂತರ ಜನರಿಗೆ ಅವರಿಗೆ ಅವರ ಸಾಂತ್ವನವನ್ನು ನೀಡಿರತಕ್ಕಂಥ ಮಾತೃವಾತ್ಸಲ್ಯದ ಒಂದು ಮೂರ್ತ ಸ್ವರೂಪ ಅಂತ ಹೇಳ್ಬೋದು ಅವರು. ಆ ಥರ ಜೀವನವನ್ನು ನಡೆಸಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಅವರ ತಾಯಿಯಾಗಿದ್ದರು, ಸ್ವಂತ ತಾಯಿಯಂತೆ ಎಲ್ಲರಿಗೂ ಅವರು ಎಲ್ಲರೊಡನೆ ವರ್ತಿಸ್ತಾ ಇದ್ದರು. ಆ ರೀತಿಯ ಒಂದು ಜೀವನ. ಅವರು ಅಂತ್ಯಕಾಲದಲ್ಲಿ ಒಂದು ಸಂದೇಶವನ್ನು ಕೊಡ್ತಾರೆ ನಮಗೆಲ್ಲರಿಗೂ ಕೂಡ. ಎಲ್ಲರಿಗೂ ಕೂಡ ಯಾರೋ ಒಬ್ಬರು ಭಕ್ತರು ಬರ್ತಾರೆ. ಭಕ್ತರು ಬಂದುಬಿಟ್ಟು ಅವರ ಕಾಯಿಲೆನಲ್ಲೇ ಮಲ್ಕೊಂಡಿದ್ದಾರೆ, ಅಂತಿಮ ಕಾಲ. ಒಬ್ಬರು ಬಂದು ಕೇಳಿದ್ರು, ನೀವು ಹೊರಟೋಗ್ತಾ ಇದ್ದೀರಾ ಅಮ್ಮ, ತಾಯಿ, ಮುಂದೆ ನಮ್ಮನ್ನು ಯಾರು ನೋಡ್ಕೊಳ್ಳೋರು? ನಮಗೆ ಸಾಂತ್ವನವನ್ನು ನೀಡ್ತಕ್ಕಂಥವ್ರು ಯಾರು? ನೀವು ಹೊರಟೋಗ್ಬಿಟ್ರೆ ನಮ್ಮ ಗತಿ ಏನು ಅಂತಂದ್ಬಿಟ್ಟು ಕೇಳ್ತಾರಂತೆ. ಅದಕ್ಕೆ ಅವ್ರು ಹೇಳ್ತಾರಂತೆ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ನೀನು? ಶ್ರೀರಾಮಕೃಷ್ಣರಿದ್ದಾರೆ, ಅವರು ನಿಮ್ಮನ್ನು ನೋಡ್ಕೊಳ್ತಾರೆ. ಮತ್ತು ಆದರೆ ಒಂದು ವಿಷಯನ ಹೇಳ್ತೀನಿ ಅಮ್ಮ, ಏನು ಅಂತಂದರೆ, ನಿನಗೆ ಮನಃಶಾಂತಿ ಬೇಕು ಅಂತಂದರೆ ಯಾರ ದೋಷವನ್ನು ನೋಡಬೇಡ ತಾಯಿ, ಯಾರ ದೋಷವನ್ನು ನೋಡಬೇಡ. ಅದರ ಬದಲು ನಿನ್ನ ದೋಷವನ್ನೇ ನೀನು ನೋಡ್ಕೊ. ಮತ್ತು ಯಾರೂ ಈ ಜೀವನದಲ್ಲಿ ಪರರಲ್ಲ. ಯಾರೂ ಇತರರು, ನನಗೆ ಬೇರೆಯಾದವರು, ನನಗೂ ಅವರಿಗೂ ಸಂಬಂಧ ಇಲ್ಲ, ಸ್ಟ್ರೇಂಜರ್ಸ್ ಅಂತ ಯಾರನ್ನು ನೀನು ಪರಿಗಣಿಸಬೇಡ. ಎಲ್ಲರೂ ನಿಮ್ಮವರನ್ನಾಗಿ, ನಿನ್ನವರನ್ನಾಗಿ ಮಾಡ್ಕೊಳ್ಳೋದನ್ನು ನೀನು ಕಲ್ತ್ಕೊ. ಅದು ನಿಜವಾಗಿರತಕ್ಕಂಥ ಮಾನವೀಯತೆ. ಅದಕ್ಕೆ ಶ್ರೀಮಾತೆ ಶಾರದಾ ದೇವರು ಹೇಳ್ತಾರೆ, ನಾವು ಯಾರಲ್ಲೂ ಕೂಡ ದೋಷವನ್ನು ನೋಡಬಾರದು. ದೋಷವನ್ನು ನೋಡೋದಾದರೆ ನಮ್ಮೊಳಗೆ ನೋಡ್ಕೊಬೇಕು. ಅದನ್ನು ನಾವು ತಿದ್ದುಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು. ನಮ್ಮಲ್ಲಿ ಎಷ್ಟೋ ದೋಷಗಳಿರುತ್ತೆ, ಅದನ್ನು ನಾವು ತಿದ್ದುಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತನ್ಬಿಟ್ಟು. ಇದು ಶ್ರೀಮಾತೆ ಶಾರದಾ ದೇವಿಯವರ ಸಂದೇಶ. ಒಂದು ಸಂಸ್ಕೃತ ಶ್ಲೋಕದ ಪ್ರಕಾರ ಏನು ಅಂತಂದ್ಬಿಟ್ರೆ, ಇತರರ ದೋಷವನ್ನು ನೋಡುವುದರಲ್ಲಿ ನಾವು ಎಷ್ಟು ನಿಪುಣನಾಗಿರ್ತೇನೋ ಅಷ್ಟೇ ನಿಪುಣತೆಯನ್ನು ನನ್ನ ದೋಷವನ್ನು ಕಂಡುಹಿಡಿಯೋದ್ರಲ್ಲಿ ಅಷ್ಟೇ ನಿಪುಣತೆಯನ್ನು ನಾನು ಉಪಯೋಗಿಸಿದರೆ ನಾನು ಖಂಡಿತವಾಗಿ ಕೂಡ ನಾನು ಮುಕ್ತನಾಗಿಬಿಡ್ತೀನಿ ಅಂತಂದ್ಬಿಟ್ಟು, ಎಲ್ಲ ದೋಷಗಳಿಂದ ಕೂಡ ಮುಕ್ತನಾಗಿಬಿಡ್ತೀನಿ ಅಂತಂದ್ಬಿಟ್ಟು. ಅದಕ್ಕೆ ಇನ್ನೊಂದು ಶ್ಲೋಕನೂ ಕೂಡ ಇದೆ. ಏನು ಅಂತಂದ್ಬಿಟ್ರೆ, ಇತರರಲ್ಲಿ ನಾವು ದೋಷ ನೋಡ್ತೀವಲ್ಲ, ಅದು ಸಣ್ಣದು ಸಾಸಿವೆ ಕಾಳಿನಷ್ಟು ಇದ್ದರೂ ಕೂಡ ಇತರರ ದೋಷ ನಮಗೆ ಅತ್ಯಂತ ದೊಡ್ಡದಾಗಿ ಕಾಣಿಸುತ್ತೆ. ಆದರೆ ನನ್ನಲ್ಲಿ ಅತ್ಯಂತ ಬಿಲ್ವದ ಹಣ್ಣಿರುತ್ತಲ್ಲ, ಅಷ್ಟು ದೊಡ್ಡದಾಗಿರ್ತಕ್ಕಂಥ ದೋಷವೂ ಕೂಡ ನನಗೆ ಕಾಣಿಸೋದೇ ಇಲ್ಲ ಅಂತಂದ್ಬಿಟ್ಟು. ಅದನ್ನು ನೋಡಿಯೂ ಕೂಡ ನೋಡೋದಿಲ್ವಂತೆ. ಪಶ್ಯನ್ನಪಿ ನ ಪಶ್ಯತಿ ಅಂತ ಹೇಳ್ತಾರೆ. ಅದು ನೋಡಿಯೂ ಕೂಡ ನಮ್ಗೆ ಅನ್ನೋಕ್ಕೆ ಬರೋದಿಲ್ಲ, ಅದನ್ನು ಪರಿಗಣಿಸೋದೇ ಇಲ್ಲ, ಅದೊಂದು ದೋಷ ಅಂತ ಅನಿಸೋದಿಲ್ಲ ನನಗೆ. ಆದರೆ ಅದೇ ದೋಷ ಇತರಲ್ಲಿ ಕಂಡಾಗ ನನಗೆ ಸಹಿಸೋಕ್ಕಾಗೋದಿಲ್ಲ, ತುಂಬ ಮನಸ್ಸಿನಲ್ಲಿ ಅಸಮಾಧಾನ ಉಂಟಾಗುತ್ತೆ. ಆ ರೀತಿ ಅಸಮಾಧಾನದಿಂದ ಏನಾಗುತ್ತೆ, ಮಾನವೀಯ ಸಂಬಂಧ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ನಾವು ಇತರರಲ್ಲಿ ದೋಷವನ್ನು ನೋಡೋದನ್ನು ಬಿಡಬೇಕು ಅಂತಂದ್ಬಿಟ್ಟು. ಅದಕ್ಕೆ ಒಂದು ಸಂಸ್ಕೃತ ಶುಭಾಷಿತ ಶ್ಲೋಕ ಇದೆ. ಏನು ಅಂತಂದ್ಬಿಟ್ರೆ, ಯದಿಚ್ಛಸಿ ವಶೀಕರ್ತುಂ
ಜಗದೇಕೇನ ಕರ್ಮಣ ಪರಾಪವಾದ ಸಸ್ಯೇಷು ಗಾಂ ಚರಂತೀಂ ನಿವಾರಯ ಅಂತಂದರೆ ಒಂದೇ ಒಂದು ಕರ್ಮದಿಂದ ಒಂದೇ ಒಂದು ಕೃತಿಯಿಂದ ನೀನು ಇಡೀ ಜಗತ್ತನ್ನು ನಿನ್ನದನ್ನಾಗಿ ಮಾಡ್ಕೊಬೇಕು, ನಿನ್ನವರನ್ನಾಗಿ ಮಾಡ್ಕೊಬೇಕು, ಎಲ್ಲರೂ ನಿನ್ನವರನ್ನಾಗಿ ಮಾಡಬೇಕು ಅಂತಂದರೆ ಒಂದೇ ಒಂದು ನೀವು ಮಾಡಬೇಕು. ಅದೇನು ಅಂತಂದ್ಬಿಟ್ರೆ ಪರಾಪವಾದ ಸಸ್ಯೇಷು ಗಾಂ ಚರಂತಿಂ ನಿವಾರಯ. ಇಲ್ಲಿ ಗಾಮ್ ಅಂತಂದ್ಬಿಟ್ರೆ ಎರಡು ಅರ್ಥದಲ್ಲಿ ಉಪಯೋಗಿಸಿದ್ದಾರೆ. ಒಂದು ಹಸು ಅಂತಕ್ಕಂಥದ್ದು ಅರ್ಥ, ಮತ್ತೊಂದು ಏನು ಅಂತಂದ್ಬಿಟ್ರೆ ಮನಸ್ಸು ಅಂತಕ್ಕಂಥದ್ದು, ಇಂದ್ರಿಯ ಮನಸ್ಸು ಅಂತಕ್ಕಂಥದ್ದು ಅರ್ಥ. ಎರಡು ಅರ್ಥದಲ್ಲಿ ಅದನ್ನ ಗಾಮ್ ಅಂತಕ್ಕಂಥದ್ದನ್ನು ಉಪಯೋಗಿಸಿದ್ದಾರೆ ಶಬ್ದವನ್ನು. ಪರಾಪವಾದ ಸಸ್ಯೇಷು ಅಂತಂದ್ಬಿಟ್ರೆ ಇತರರಲ್ಲಿ ದೋಷವನ್ನು ನೋಡ್ತಕ್ಕಂಥ ಒಂದು ಹೊಲ, ಆ ಹೊಲದಲ್ಲಿ ನಿನ್ನ ಮನಸ್ಸು ಅಂತಕ್ಕಂಥ ಹಸು ಮೇಯೋದನ್ನು ನಿಲ್ಲಿಸಿಬಿಡು ಅಂತಂದರೆ ಪರದೋಷವನ್ನು ನೋಡಬೇಡ ಅಂತಂದ್ಬಿಟ್ಟು, ನಿನ್ನ ಮನಸ್ಸು ಪರದೋಷವನ್ನು ನೋಡದಂತೆ ನೋಡ್ಕೋ ಅಂತಂದ್ಬಿಟ್ಟು. ಆ ರೀತಿ ಮನಸ್ಸಿಂದ ಆ ರೀತಿ ಆಗಿಬಿಟ್ರೆ ನೀನು ಏನಾಗುತ್ತೆ, ಪ್ರತಿಯೊಬ್ಬರು ಕೂಡ ನಿನ್ನವರಾಗ್ಬಿಡ್ತಾರೆ. ಇದೊಂದೇ ಕೆಲಸದಿಂದ, ಈ ಒಂದು ಕಾರ್ಯದಿಂದ, ಈ ಒಂದು ಕರ್ಮದಿಂದ ನೀನು ಎಲ್ಲರನ್ನೂ ಕೂಡ ನಿನ್ನವರನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತಂದ್ಬಿಟ್ಟು. ಇದೇ ಶ್ರೀಮಾತೆ ಶಾರದಾದೇವಿಯವರ ಸಂದೇಶ. ನಮ್ಮನ್ನು ಎಲ್ಲರನ್ನೂ ಕೂಡ ನಮ್ಮವರನ್ನಾಗಿ ಮಾಡಬೇಕು. ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸ ಉದಾರಚರಿತಾಂನಾಂತು ವಸುಧೈವ ಕುಟುಂಬಕಂ ಅಂತ ಹೇಳ್ತಾರೆ. ಅಂತಂದರೆ ಇವನು ನನ್ನವನು, ಅವನು ಬೇರೆಯವನು. ಇದು ಗಣನ ಲಘುಚೇತಸ, ಯಾರು ಅದು ಅಲ್ಪ ಮನಸ್ಸಿನವರು ಇರ್ತಾರಲ್ಲ ಅವರು ಭಾವಿಸ್ತಕ್ಕಂಥ ಅದೇ ರೀತಿ. ಆದರೆ ಉದಾರ ಚರಿತ್ರೆ ಯಾರು ಇರ್ತಾರೆ, ಉದಾರ ಮನಸ್ಸು, ಉದಾರ ಪ್ರಜ್ಞೆ, ಅವರಿಗೆ ಮಾತ್ರ ವಸುದೈವ ಕುಟುಂಬಕಂ, ಇಡೀ ಭೂಮಿನೇ, ಇಡೀ ಜಗತ್ತೇ ಒಂದು ಕುಟುಂಬ ಅವರಿಗೆ. ಎಲ್ಲರೂ ಕೂಡ ತಮ್ಮವರು ಅವರಿಗೆ. ಆ ರೀತಿ ಎಲ್ಲರನ್ನೂ ಕೂಡ ತಮ್ಮವರನ್ನಾಗಿ ಅವರು ಪರಿಗಣಿಸ್ತಕ್ಕಂಥ ಒಂದು ಉದಾರ ಮನೋಭಾವ ಅವರಿಗಿರುತ್ತೆ. ಎಲ್ಲರನ್ನೂ ಕೂಡ ಅಕಾಮಿಡೇಟ್ ಮಾಡತಕ್ಕಂಥ ಒಂದು ಸ್ವಭಾವ ಇರುತ್ತೆ. ಸ್ವಾಮಿ ವಿವೇಕಾನಂದರು ಒಂದು ಕಥೆಯನ್ನು ಹೇಳ್ತಾರೆ. ಒಂದು ಎತ್ತು, ಆ ಎತ್ತಿಗೆ ದೊಡ್ಡದಾದಂಥ ಕೋಡಿತ್ತಂತೆ. ಆ ಕೋಡಿನ ಮೇಲೆ ಒಂದು ನೊಣ ಬಂದು ಕೂತಿತ್ತಂತೆ. ಅದು ಸ್ವಲ್ಪ ಹೊತ್ತಾದ ಮೇಲೆ ಆ ನೊಣ ಎತ್ತಿಗೆ ಹೇಳ್ತಂತೆ, ಎತ್ತೆ ನಾನು ತುಂಬ ಹೊತ್ತಿನಿಂದ ನಿನ್ನ ಕೋಡಿನ ಮೇಲೆ ಕೂತ್ಕೊಂಡಿದ್ದೀನಿ, ನಿನಗೇನಾದರೂ ಕಷ್ಟವಾಗುತ್ತಾ ಹೇಳು ಅಂತಂದ್ಬಿಟ್ಟು. ಆಗ ಆ ಎತ್ತು ಹೇಳ್ತಂತೆ, ನನಗೇನೂ ಕಷ್ಟವಾಗೋದಿಲ್ಲ, ನೀನು ಮಾತ್ರ ಅಲ್ಲ, ನಿನ್ನ ಇಡೀ ಕುಟುಂಬವನ್ನು ಕರ್ಕೊಂಬಂದು ಅಲ್ಲಿ ಕೂರಿಸಿದ್ರು ಕೂಡ ನನಗೇನೂ ತೊಂದರೆ ಇಲ್ಲ ಅಂತ ಹೇಳಿದಂತೆ. ಆ ರೀತಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಆ ರೀತಿ ಒಂದು ಅಕಾಮಡೇಟಿವ್ ಸ್ಪಿರಿಟ್ ಇರಬೇಕು ಅಂತಂದ್ಬಿಟ್ಟು, ಎಲ್ಲರನ್ನೂ ಕೂಡ ಅಕಾಮಡೇಟ್ ಮಾಡ್ಕೊಳ್ತಕ್ಕಂಥದ್ದು, ಎಲ್ಲರೂ ನಮ್ಮವರು ಅಂತ ಪರಿಗಣಿಸ್ತಕ್ಕಂಥ ಒಂದು ಮನೋಭಾವ ಇರಬೇಕು. ಒಂದು ಕಥೆ ಇದೆ. ಒಬ್ಬರು ಗುರು ಇರ್ತಾರೆ. ಆ ಗುರುವಿಗೆ ಅನೇಕರು ಶಿಷ್ಯರು ಇರ್ತಾರೆ. ಆ ಗುರು ಒಂದು ಸಾರಿ ಶಿಷ್ಯರನ್ನು ಉದ್ದೇಶಿಸಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನು ಅಂತಂದರೆ, ಕತ್ತಲೆ ಕಳೆದು ಬೆಳಕು ಹರಿತು, ಬೆಳಗಿನ ಹೊತ್ತು ನಾವು ಹೇಳ್ತೀವಲ್ಲ, ಕತ್ತಲೆ ಕಳೆದು ಬೆಳಕು ಹರಿತು ಅಂತ ಹೇಳ್ತೀವಲ್ಲ, ಕತ್ತಲೆ ಕಳೆದು ಬೆಳಕು ಹರಿತು ಅನ್ನೋದು ಯಾವಾಗ ಗೊತ್ತಾಗತ್ತೆ ಅಂತಂದ್ಬಿಟ್ಟು, ಅದು ಯಾವ ಸಂದರ್ಭ ಅದು ಅಂತ. ಒಬ್ಬ ಶಿಷ್ಯ ಹೇಳಿದಂತೆ, ದೂರದಲ್ಲೊಂದು ಪ್ರಾಣಿ ನಿಂತಿರುತ್ತೆ, ಅದನ್ನು ನೋಡ್ಬಿಟ್ಟು ಅದು ಹಸುನೋ ಅಥವಾ ಕುದುರೆನೋ ಅಂತ ಹೇಳೋದಕ್ಕೆ ಸಾಧ್ಯವಾದರೆ, ಗುರುತಿಸೋಕ್ಕೆ ಸಾಧ್ಯವಾದರೆ ಆಗ ಕತ್ತಲೆ ಕಳೀತು, ಬೆಳಕು ಹರಿತು ಅಂತ ಅರ್ಥ. ಗುರುವಿಗೆ ಅಷ್ಟೊಂದು ಸಮಾಧಾನ ಆಗಲಿಲ್ಲ ಆ ಉತ್ತರದಿಂದ. ಇನ್ನೊಬ್ಬನ ಕೇಳಿದ್ನಂತೆ. ಇನ್ನೊಬ್ಬ ಹೇಳಿದ್ನಂತೆ, ದೂರದಲ್ಲೊಂದು ಮರ ಇರುತ್ತೆ, ಆ ಮರವನ್ನು ನೋಡಿಬಿಟ್ಟು ನನಗೆ ಅದು ಹಲಸಿನ ಮರನೋ ಮಾವಿನ ಮರನೋ ಅಂತ ಗುರುತಿಸೋಕ್ಕೆ ಸಾಧ್ಯವಾದರೆ ಆಗ ಬೆಳಕು ಹರಿತು ಅಂತ ಅರ್ಥ, ಕತ್ತಲೆ ಕಳೀತು ಅಂತ ಅರ್ಥ. ಅದರಿಂದಲೂ ಕೂಡ ಗುರುವಿಗೆ ಸಮಾಧಾನ ಆಗಲಿಲ್ಲ. ಹೀಗೆ ಅನೇಕ ಉತ್ತರಗಳನ್ನು ಹೇಳಿದರು. ಆಗ ಗುರುವೇ ಹೇಳ್ತಾನೆ ಉತ್ತರವನ್ನು. ಏನು ಅಂತಂದರೆ, ನೀನು ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಆ ವ್ಯಕ್ತಿ ನಿನ್ನ ಸಹೋದರ ಅಥವಾ ಸಹೋದರಿ ಅಂತ ಗುರುತಿಸೋಕ್ಕೆ ಸಾಧ್ಯವಾದರೆ ಆಗ ಕತ್ತಲೆ ಕಳೀತು, ಬೆಳಕು ಹರಿತು ಅಂತ ಅರ್ಥ. ಈ ರೀತಿ ಮನೋಭಾವ ಇರಬೇಕು ಅಂತ. ಈ ರೀತಿ ಮನೋಭಾವ ಎಲ್ಲರನ್ನೂ ನಮ್ಮವರನ್ನಾಗಿ ಮಾಡಿಕೊಳ್ತಕ್ಕಂಥದ್ದು. ಆ ರೀತಿ ಮನೋಭಾವ ಇದ್ದಾಗ ಏನಾಗುತ್ತೆ ಅಂತಂದ್ಬಿಟ್ರೆ, ನಾವು ನಿಜವಾಗೂ ಕೂಡ ಒಂದು ಮಾನವೀಯ ವಾತಾವರಣ ನಿರ್ಮಾಣವಾಗುತ್ತೆ. ಕುಟುಂಬದಲ್ಲಾಗಲಿ, ಒಂದು ಸಂಸ್ಥೆಯಲ್ಲಾಗಲಿ,
ಇಡೀ ಸಮಾಜದಲ್ಲಾಗಲಿ ಒಂದು ಮಾನವೀಯತೆಯ ವಾತಾವರಣ ಸೃಷ್ಟಿಯಾಗುತ್ತೆ. ಆ ರೀತಿ ಮಾನವೀಯತೆಯ ವಾತಾವರಣವನ್ನು ಎಲ್ಲೆಲ್ಲೂ ಕೂಡ ಸೃಷ್ಟಿಸ್ತಕ್ಕಂಥದ್ದು, ಮಾನವೀಯ ಗುಣಗಳನ್ನು ರೂಢಿಸ್ತಕ್ಕಂಥದ್ದು, ಇದು ನಿಜವಾಗಿರ್ತಕ್ಕಂಥ ಧರ್ಮದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅಂಶ. ಆ ರೀತಿ ಶ್ರೀಮಾತೆ ಶಾರದಾ ದೇವಿಯವರು ಹೇಳೋದು ಏನು ಅಂತಂದ್ಬಿಟ್ರೆ, ನಾವು ಯಾವಾಗಲೂ ಕೂಡ ಇತರರ ದೋಷವನ್ನು ನೋಡಬಾರ್ದು, ಮತ್ತು ಇತರರ ದೋಷವನ್ನು ನೋಡಿದ್ರೂ ಕೂಡ ಅದನ್ನು ಕ್ಷಮಿಸ್ತಕ್ಕಂಥ ಒಂದು ಸ್ವಭಾವ ನಮಗಿರಬೇಕು. ಅವರನ್ನು ಕ್ಷಮಿಸಬೇಕು. ಈಗ ನನ್ನ ದೋಷವನ್ನು ನಾನು ಇತರರು ಕ್ಷಮಿಸಬೇಕು ಅಂತ ನಾನು ಭಾವಿಸ್ತೇನಲ್ವಾ, ಹಾಗೆಯೇ ನಾವು ಕೂಡ ಇತರರ ದೋಷವನ್ನು ಕ್ಷಮಿಸ್ತಕ್ಕಂಥ ಒಂದು ಸ್ವಭಾವವನ್ನು ರೂಢಿಸ್ಕೊಬೇಕು. ಸಮಾಜದಲ್ಲಿ ಇರುವಾಗ, ಒಂದು ಕುಟುಂಬದಲ್ಲಿರುವಾಗ, ಒಂದು ಸಂಸ್ಥೆಯಲ್ಲಿರುವಾಗ ಯಾರೂ ಕೂಡ ಸಂಪೂರ್ಣವಾಗಿ ನಾನು ದೋಷಮುಕ್ತನಾಗಿರ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲರಲ್ಲೂ ಕೂಡ ಏನಾದರೂ ದೋಷ ಇದ್ದೇ ಇರುತ್ತೆ. ಎಲ್ಲರೂ ಕೂಡ ತಪ್ಪು ಮಾಡ್ತಾರೆ. ತಪ್ಪು ಮಾಡ್ತಕ್ಕಂಥದ್ದು ಮನುಷ್ಯನ ಸ್ವಭಾವ. ಅದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಹೇಳ್ತಾರೆ, ಟು ಎರ್ ಈಸ್ ಹ್ಯೂಮನ್ ಬಟ್ ಟು ಫರ್ಗಿವ್ ಈಸ್ ಡಿವೈನ್ ಅಂತ ಹೇಳ್ತಾರೆ. ಮತ್ತು ಅದಕ್ಕೆ ಇನ್ನೊಂದು ರೀತಿಯ ಹೇಳಿಕೆಯೂ ಕೂಡ ಇದೆ, ಟು ಎರ್ ಈಸ್ ಹ್ಯೂಮನ್, ಟು ಅಡ್ಮಿಟ್ ಈಸ್ ಸೂಪರ್ ಹ್ಯೂಮನ್ ಅಂತಂದ್ಬಿಟ್ಟು. ದೋಷವನ್ನು ಮಾಡ್ತಕ್ಕಂಥದ್ದು, ತಪ್ಪನ್ನು ಮಾಡ್ತಕ್ಕಂಥದ್ದು ಮನುಷ್ಯನ ಸ್ವಭಾವ. ಆದರೆ ಒಪ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಸೂಪರ್ ಹ್ಯೂಮನ್. ಅದು ನಿಜವಾಗಿರ್ತಕ್ಕಂಥ ಉದಾರತೆ. ನಾನೊಂದು ತಪ್ಪು ಮಾಡ್ತೀನಿ. ನಾನು ತಪ್ಪು ಮಾಡಿದಾಗ ಸಾಮಾನ್ಯವಾಗಿ ನಾನು ಏನು ಮಾಡ್ತೀನಿ, ಅದನ್ನೇನಾದರೂ ಮಾಡಿ ಮುಚ್ಚಾಕೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಆ ತಪ್ಪನ್ನು ಇನ್ನೊಬ್ಬರ ಮೇಲೆ ಹೇರಿಸ್ತೀನಿ. ಹೇರಿಬಿಟ್ಟು ಅವರಿಂದ ಆಯಿತು ಈ ತಪ್ಪು ಅಂತ ಹೇಳ್ತೀನಿ. ಹೇಗಾದರೂ ಮಾಡಿ ಇದು ನನ್ನ ತಪ್ಪಾಯಿತು, ಎಸ್ ಐ ಮೇಡ್ ಎ ಮಿಸ್ಟೇಕ್, ಇಟ್ ಈಸ್ ಮೈ ಮಿಸ್ಟೇಕ್, ಐ ವಿಲ್ ಅಡ್ಮಿಟ್ ಇಟ್. ಆ ರೀತಿ ಒಪ್ಕೊಳ್ತಕ್ಕಂಥ ಒಂದು ಔದಾರ್ಯ ಎಷ್ಟು ಜನರಲ್ಲಿರುತ್ತೆ. ಭಾಳ ಅಪರೂಪ. ಸಾಮಾನ್ಯವಾಗಿ ನಾವೆಲ್ಲರೂ ಹೇಳ್ತೀವಿ, ಅವರಿಂದ ನನಗೆ ಈ ಥರ ತೊಂದರೆ ಆಯಿತು, ಇವರು ಈ ರೀತಿ ಅನ್ಯಾಯ ಮಾಡಿದರು, ಇವ್ರು ನನಗೆ ಮೋಸ ಮಾಡಿದರು, ಇವರಿಂದ ವಂಚನೆ ಆಯಿತು, ಇವ್ರು ನನ್ನನ್ನು ಬೈದರು, ಇವರಿಂದ ಮನಸ್ಸು ನೋವಾಯಿತು ಅಂತ ನಾವೆಲ್ಲರೂ ಹೇಳ್ತಾ ಇದ್ಬಿಟ್ರೆ, ಭಗವಾನ್ ಬುದ್ಧರು ಹೇಳ್ತಾರೆ, ಈ ರೀತಿ ನಾವು ಯೋಚನೆ ಮಾಡ್ತಾ ಇದ್ದರೆ ಮನಃಶಾಂತಿಯನ್ನು ಪಡೆಯೋದು ಹೇಗೆ ಅಂತಂದ್ಬಿಟ್ಟು. ಮನಃಶಾಂತಿಯನ್ನು ಪಡೆಯೋಕ್ಕಾಗೋದೇ ಇಲ್ಲ. ಅದಕ್ಕೆ ನಾವೊಂದು ಸಮಾಜದಲ್ಲಿರುವಾಗ, ಒಂದು ಸಂಸ್ಥೆಯಲ್ಲಿರುವಾಗ, ಕುಟುಂಬದಲ್ಲಿರುವಾಗ ಯಾರನ್ನೂ ಕೂಡ ನೋಯಿಸದೇ ಇರೋದಕ್ಕಾಗೋದಿಲ್ಲ. ನಾವು ಇತರರನ್ನು ನೋಯಿಸ್ತೀವಿ, ಬೇರೆಯವರು ನಮ್ಮನ್ನು ನೋಯಿಸ್ತಾರೆ. ಅಕಸ್ಮಾತ್ ಆಗೋದ್ರೆ ಆಗಿಬಿಡುತ್ತೆ. ನಮ್ಮ ದೋಷದಿಂದ ಆಗ್ಬೋದು, ನಮ್ಮ ತಪ್ಪಿನಿಂದ ಆಗ್ಬೋದು, ಏನಾದರೂ ಕೂಡ ಏನೂ ಮಾಡದೆ, ಉದ್ದೇಶಪೂರ್ವಕ ಮಾಡದೇ ಇರ್ಬೋದು. ಆದರೆ ನಮ್ಮ ವರ್ತನೆಯಿಂದ, ಮಾತಿನಿಂದ ಏನಾದರೂ ನೋಡಿ ಯಾವಾಗಲಾದರೂ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ನೋವಾಗೇ ಆಗುತ್ತೆ. ಇದರಿಂದಲೂ ನಮ್ಮ ನೋವಾಗುತ್ತೆ. ನಾವು ಇತರರಿಗೆ ನೋವುಂಟು ಮಾಡ್ತೀವಿ. ಇದು ಸ್ವಾಭಾವಿಕ. ಇದು ಇಟ್ ಈಸ್ ಎ ರಿಯಾಲಿಟಿ, ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಅದನ್ನು ನಾವು ಒಪ್ಕೊಳ್ತಕ್ಕಂಥ ಮನೋಭಾವ ನಮಗಿರಬೇಕು. ಅದು ಬಿಟ್ಟುಬಿಟ್ಟು ನಾವು ಅದರ ಬಗ್ಗೆನೇ ಯೋಚನೆ ಮಾಡ್ತಾ, ಅವ್ರನ್ನ ಶಪಿಸ್ತಾ, ಇತರರನ್ನು ಶಪಿಸ್ತಾ ಇದ್ಬಿಟ್ರೆ ನಾವು ಖಂಡಿತವಾಗೂ ಸುಖವನ್ನು ಪಡೆಯೋದಕ್ಕಾಗೋದಿಲ್ಲ. ಅದರಿಂದ ನಾವು ಶಾಂತಿಯನ್ನು ಪಡೆಯೋದಕ್ಕಾಗೋದಿಲ್ಲ. ಮನಃಶಾಸ್ತ್ರದಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ ಇದಕ್ಕೆ, ಭಾಳ ಚೆನ್ನಾಗಿದೆ. ಒಬ್ಬ ಕಾಡಿಗೆ ಹೋಗಿರ್ತಾನೆ, ಏನೋ ಕಟ್ಟಿಗೆ ತರೋದಕ್ಕೋ ಏನೋ ಕಾಡಿಗೆ ಹೋಗಿರ್ತಾನೆ. ಕಾಡಿಗೆ ಹೋಗಿದ್ದಾಗ ಅಕಸ್ಮಾತ್ ನೋಡದೆ ಏನಾಗುತ್ತೆ, ಒಂದು ಹಾವು ಅವನನ್ನು ಕಚ್ಚಿಬಿಡುತ್ತೆ. ಅವನು ಕಚ್ಚಿದಾಗ ಏನು ಮಾಡ್ತಾನೋ, ಹಾವು ಕಚ್ಚಿದಾಗ ಏನು ಮಾಡ್ತಾನೋ ಅಂದ ತಕ್ಷಣ ಒಂದು ಕೋಲು ತಗೊಂಡು ಹಾವನ್ನು ಅಟ್ಟಿಸ್ಕೊಂಡು ಅದನ್ನು ಕೊಲ್ಲೋದಕ್ಕೆ ಹೋಗ್ತಾನಾ? ಖಂಡಿತವಾಗಿ ಮಾಡಲ್ಲ ಅವನು. ಆ ರೀತಿ ಮಾಡಿದರೆ ಅವನೇ ಸತ್ತೋಗ್ತಾನೆ. ಅವನು ಹಾವು ಕಚ್ಚಿದರೂ ಕೂಡ ಆ ಹಾವು ಕಚ್ಚಿದ್ದನ್ನು ಮರ್ತೇ ಬಿಡ್ತಾನೆ. ಅವನು ತಕ್ಷಣ ಮನೆಗೆ ಓಡ್ತಾನೆ, ಹೇಗೆ ಆ ವಿಷವನ್ನು ನಿವಾರಿಸೋದು ಅಂತಂದ್ಬಿಟ್ಟು, ಅದನ್ನು ಹೇಗೆ ಪರಿಹರಿಸೋದು, ಅದಕ್ಕೋಸ್ಕರ ಏನು ಮಾಡ್ತಾನೆ, ತಕ್ಷಣ ಮನೆಗೆ ಓಡ್ತಾನೆ. ಅವನು ಮರ್ತೇ ಬಿಡ್ತಾನೆ. ಆ ರೀತಿ ನಮ್ಮ ಸ್ವಭಾವ ಇರಬೇಕು ಅಂತಂದ್ಬಿಟ್ಟು. ಇತರನ್ನು ನಮಗೆ ನೋವನ್ನು ಉಂಟು ಮಾಡಿದಾಗ ನಾನು ಇತರನ್ನು ದ್ವೇಷಿಸ್ತಾ ಇದ್ದರೆ, ಅವ್ರ ಬಗ್ಗೆ ನಾನು ದ್ವೇಷ ಸಾಧನೆ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ, ಆಗ ನನಗೇನಾಗುತ್ತೆ, ನನಗೇ ತೊಂದರೆ ಆಗಿಬಿಡುತ್ತೆ, ನಾನೇ ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಶ್ರೀಮಾತೆ ಶಾರದಾ ದೇವರು ಹೇಳೋದು ಏನಪ್ಪ ಅಂತಂದ್ಬಿಟ್ರೆ, ಕ್ಷಮಿಸಬೇಕು ಅಂತಂದ್ಬಿಟ್ಟು. ಕ್ಷಮಾಗುಣ ಇದಂಥ ದೊಡ್ಡ ಗುಣ ಇನ್ಯಾವುದೂ ಅಲ್ಲ ಅಂತಂದ್ಬಿಟ್ಟು ಶ್ರೀಮಾತೆ ಶಾರದಾ ದೇವಿಯವರು ಹೇಳ್ತಾರೆ. ಕ್ಷಮಾಗುಣಕ್ಕಿಂತ ಅಧಿಕವಾಗಿರತಕ್ಕಂಥ ಒಂದು ಗುಣ ಇನ್ಯಾವುದೂ ಇಲ್ಲ ಅಂತಂದ್ಬಿಟ್ಟು. ತಾಳ್ಮೆ ಮತ್ತು ಕ್ಷಮಾಗುಣ. ತಾಳ್ಮೆಯಿಂದ ಇರಬೇಕು. ಕಷ್ಟಗಳು ಬರುತ್ತೆ, ಪೆಟ್ಟುಗಳು ಬೀಳುತ್ತೆ. ಇದರ ಬಗ್ಗೆ ನಾನು ಆಲೋಚನೆ ಮಾಡ್ತಾ ಇದ್ದಷ್ಟು ಕೂಡ ಏನಾಗುತ್ತೆ, ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಒಂದು ನೋವಿನ ತನು ಉಂಟಾಗುತ್ತೆ. ಪೇಯ್ನ್ ಬಾಡಿ ಅಂತ ಹೇಳ್ತಾರೆ. ಆ ಪೇಯ್ನ್ ಬಾಡಿ
ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ವೃದ್ಧಿ ಆಗ್ತಾ ನನಗೆ ಅವರಿಂದ ಈ ತೊಂದರೆ ಆಯಿತು, ಇವರು ಅನ್ಯಾಯ ಮಾಡಿದರು, ಅವ್ರು ಹಿಂಸೆ ಕೊಟ್ಟರು, ಇವ್ರ ಮನಸ್ಸನ್ನು ನೋಯಿಸಿದರು, ಅವರು ಈ ರೀತಿ ಮಾಡ್ಬೋದಾ, ನನಗೆ ಈ ರೀತಿ ತೊಂದರೆ ಕೊಡ್ಬೋದಾ, ಈ ರೀತಿ ಮಾತಾಡ್ಬೋದಾ, ನನಗೆ ಎಷ್ಟೊಂದು ಐ ಆಮ್ ಡೀಪ್ಲಿ ಹರ್ಟ್ ಅಂತ ಹೇಳ್ತಾ ಇರ್ತಾರೆ ಜನ ಇವಾಗ. ಆ ರೀತಿ ಯೋಚನೆ ಮಾಡ್ತಾ ಇದ್ಬಿಟ್ರೆ ಏನಾಗುತ್ತೆ ಅಂತಂದರೆ ನಮ್ಮೊಳಗೆ ಅದು ಆ ನೋವಿನ ತನು ಅಂತಕ್ಕಂಥದ್ದು ವೃದ್ಧಿ ಆಗ್ತಾ ಹೋಗುತ್ತೆ, ಆ ಪೇನ್ ಬಾಡಿ ಅಂತಕ್ಕಂಥದ್ದು ವೃದ್ಧಿ ಆಗ್ತಾ ಹೋಗುತ್ತೆ, ಅದು ಉಲ್ಬಣವಾಗ್ತಾ ಹೋಗುತ್ತೆ. ಅದು ಉಲ್ಬಣವಾದಾಗ ಏನಾಗುತ್ತೆ ಅಂತಂದ್ಬಿಟ್ರೆ ಅದು ಸಣ್ಣ ಸಣ್ಣ ಆಗು ಹೋಗುಗಳು ಕೂಡ ನನಗದು ನೋವನ್ನುಂಟು ಮಾಡುತ್ತೆ. ಚಿಕ್ಕ ಪುಟ್ಟದಾಗ್ಬೋದು, ಏನೋ ಸಣ್ಣದೇನೋ ಮಾತಾಡಿರ್ತಾರೆ, ಏನೋ ಘಟನೆ ಆಗುತ್ತೆ, ಅದು ಕೂಡ ನನಗೇನು ಮಾಡುತ್ತೆ, ನನಗೆ ನೋವನ್ನುಂಟು ಮಾಡುತ್ತೆ. ಹೇಗೆ ನೋಡಿ, ಒಂದು ದೇಹದ ಮೇಲೆ ಒಂದು ಗಾಯ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಯಾವುದರಿಂದಲೂ ಗಾಯ ಆಗಿರುತ್ತೆ. ಆ ಗಾಯವನ್ನು ನಾನು ಏನು ಮಾಡ್ತೀನಿ ಅಂತಂದ್ಬಿಟ್ರೆ ಕೆರೆದು ಈ ಸಾಮಾನ್ಯವಾಗಿ ಕೋತಿಗಳು ಹಾಗೆ ಮಾಡ್ತಾವಂತೆ, ಏನಾದ್ರು ಗಾಯ ಆಗಿದ್ರೆ ಕೆರೆದು ಅದನ್ನೇನು ಮಾಡ್ತಾರೆ, ಉಲ್ಬಣವಾಗುವಂತೆ ಮಾಡ್ಕೊಂಡ್ಬಿಡ್ತವೆ. ಹಾಗೆಯೇ ನಮ್ಮ ದೇಹದಲ್ಲಿ ಏನಾದರೂ ಗಾಯ ಆಗಿದ್ದರೆ ಅದು ಉಲ್ಬಣವಾಗ್ತಾ ಹೋಗುತ್ತೆ ಅಂತ ಇಟ್ಕೊಳ್ಳಿ. ನಾವು ಅದರ ಬಗ್ಗೆ ಕೇರ್ಲೆಸ್ ಆಗಿದ್ದಾಗ ಉಲ್ಬಣವಾಗಿಬಿಡುತ್ತೆ. ಆಗ ಏನಾದರೂ ಕೂಡ ಎಲ್ಲಿ ಹೋದರೂ ಕೂಡ ತಾಗುತ್ತೆ. ಅದಕ್ಕೆ ಏನಾದರೂ ಬಾಗಿಲು ದಾಟುವಾಗ ಬಾಗಿಲು ತಾಗ್ಬೋದು, ಇನ್ನೆಲ್ಲೋ ಹೋಗುವಾಗ ಇನ್ನೇನೋ ವಸ್ತು ತಾಗ್ಬೋದು. ಆ ರೀತಿ ತಾಗಿದಾಗ ಅಲ್ಲಿ ನೋವು ಜಾಸ್ತಿ ಆಗುತ್ತೆ. ಬೇರೆ ಕಡೆ ತಾಗಿದರೆ ಏನೂ ಆಗೋದಿಲ್ಲ, ನಮ್ಗೆ ಗೊತ್ತೇ ಆಗೋದಿಲ್ಲ, ತಾಗಿದ್ದೇ ಗೊತ್ತಾಗೋದಿಲ್ಲ. ಆ ಗಾಯ ಇರೋ ಇಲ್ಲಿ ಎಲ್ಲಿ ತಾಗುತ್ತೋ ನಮಗೆ ಯಾವಾಗಲೂ ಸಾಮಾನ್ಯವಾಗಿ ಅನಿಸೋದು ಏನು ಅಂತಂದರೆ ಎಲ್ಲಿ ಗಾಯ ಇರುತ್ತೋ ಅಲ್ಲೇ ಜಾಸ್ತಿ ತಾಗುತ್ತೆ ಅಂತಂದ್ಬಿಟ್ಟು. ಬೇರೆ ಕಡೆ ತಾಗಿದ್ದು ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ. ಆ ರೀತಿ ತಾಗಿದಾಗ ಮತ್ತಷ್ಟು ನೋವು ಜಾಸ್ತಿ ಆಗುತ್ತೆ. ನಾವೇನು ಮಾಡ್ತೀವಿ, ನೋವಾದಾಗ ಮತ್ತೆ ಅದರ ಬಗ್ಗೆ ಮೆಲುಕು ಹಾಕ್ತಾ ಅದು ಇನ್ನೂ ಉಲ್ಬಣವಾಗುವಂತೆ ಮಾಡಿಬಿಡ್ತೀವಿ. ಅದು ವಿ ಬಿಕಮ್ ಮೋರ್ ಆ್ಯಂಡ್ ಮೋರ್ ಸೆನ್ಸಿಟಿವ್ ಆಗಿ ಯಾರು ಏನು ಹೇಳಿದ್ರು ಕೂಡ ನನಗೆ ನೋವನ್ನುಂಟು ಮಾಡುತ್ತೆ, ಕಷ್ಟವಾಗುತ್ತೆ, ಮನಸ್ಸಿಗೆ ಅಹಿತವಾಗುತ್ತೆ. ಅದಕ್ಕೋಸ್ಕರವಾಗಿ ಶ್ರೀಮಾತೆ ಶಾರದಾ ದೇವರು ಹೇಳಿದ್ದೇನಪ್ಪ ಅಂತಂದ್ಬಿಟ್ರೆ, ನಾವು ಇತರರ ತಪ್ಪನ್ನು ಕ್ಷಮಿಸಬೇಕು, ದೋಷವನ್ನು ಕ್ಷಮಿಸಬೇಕು, ಅದನ್ನೇ ದೊಡ್ಡದಾಗಿ ಮಾಡ್ತಾ ಹೋಗಬಾರ್ದು. ಆ ರೀತಿ ಮಾಡಿದಾಗ ನಮ್ಮ ಮನಸ್ಸು ಶಾಂತಿ ಕದಡುತ್ತೆ ಮತ್ತು ಒಳ್ಳೆಯ ವಾತಾವರಣವೂ ಕೂಡ ಅದು ಕಲುಷಿತವಾಗುತ್ತೆ, ಹೊರಗಿನ ವಾತಾವರಣವೂ ಕಲುಷಿತವಾಗುತ್ತೆ. ಇನ್ನೊಂದು ನಾವು ಮುಖ್ಯವಾಗಿ ಶ್ರೀಮಾತೆ ಶಾರದಾ ದೇವಿಯವರಿಂದ ಕಲಿಯಬಹುದಾದ ಪಾಠ ಅಂತಂದರೆ, ಎಲ್ಲವನ್ನು ಕೂಡ ನಾವು ಸ್ವೀಕರಿಸಬೇಕು ಅಂತಕ್ಕಂಥದ್ದು. ಸನ್ನಿವೇಶವನ್ನು, ಕೆಲಸವನ್ನು, ಪರಿಸ್ಥಿತಿಯನ್ನು, ನಾವು ಯಾವ ವಾತಾವರಣದಲ್ಲಿದ್ದೀನಿ, ಎಲ್ಲಿದ್ದೀನಿ, ಅಲ್ಲಿಯ ಒಂದು ಸನ್ನಿವೇಶವನ್ನು, ಪರಿಸ್ಥಿತಿಯನ್ನು, ಅಲ್ಲಿಯ ಜನರನ್ನು, ಅಲ್ಲಿಯ ಕೆಲಸವನ್ನು ನಾವು ಹೃತ್ಪೂರ್ವಕವಾಗಿ ಸ್ವೀಕರಿಸಬೇಕು. ಎಸ್, ಇಟ್ ಈಸ್ ಲೈಕ್ ದಿಸ್, ಐ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಸ್ಪಿರಿಟ್ ಆಫ್ ಅಕ್ಸೆಪ್ಟೆನ್ಸ್. ಅದಕ್ಕೆ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಸ್ಪಿರಿಟ್ ಆಫ್ ಅಕ್ಸೆಪ್ಟೆನ್ಸ್ ಈಸ್ ದಿ ಗ್ರೇಟರ್ ಸ್ಯಾಕ್ರಿಫೈಸ್ ದ್ಯಾನ್ ರಿನೌನ್ಸಿಯೇಷನ್ ಅಂತಂದ್ಬಿಟ್ಟು. ಅಂತಂದರೆ ಎಲ್ಲವನ್ನೂ ಸ್ವೀಕರಿಸ್ತಕ್ಕಂಥ ಒಂದು ಮನೋಭಾವ ಇದೆಯಲ್ಲ, ಅದು ತ್ಯಾಗಕ್ಕಿಂತಲೂ ಹಿರಿದಾದ ತ್ಯಾಗ ಅಂತಂದ್ಬಿಟ್ಟು. ನಾವೆಲ್ಲ ತ್ಯಾಗ ಮಾಡ್ಬೋದು, ಎಲ್ಲ ಮನೆ ಮಠ ಎಲ್ಲ ತ್ಯಾಗ ಮಾಡ್ಬೋದು, ಹಣ ತ್ಯಾಗ ಮಾಡ್ಬೋದು, ಅಧಿಕಾರ ತ್ಯಾಗ ಮಾಡ್ಬೋದು, ಸನ್ಯಾಸಿ ಆಗ್ಬೋದು. ಆದರೂ ಕೂಡ ಈ ಸ್ಪಿರಿಟ್ ಆಫ್ ಅಕ್ಸೆಪ್ಟೆನ್ಸ್ ಇಲ್ಲ ಅಂತಂದ್ಬಿಟ್ರೆ ಏನು ಪ್ರಯೋಜನ ಆಗೋದೇ ಇಲ್ಲ. ಸನ್ನಿವೇಶವನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಮನೋಭಾವ, ಮನಸ್ಥಿತಿ ನಮಗಿಲ್ಲ ಅಂತಂದ್ಬಿಟ್ರೆ ನಾವು ದುಃಖವನ್ನೇ ಅನುಭವಿಸಬೇಕಾಗತ್ತೆ, ಕಷ್ಟವನ್ನೇ ಅನುಭವಿಸಬೇಕಾಗತ್ತೆ. ಯಾವಾಗಲೂ ಕೂಡ ಏನೋ ಆಫೀಸಲ್ಲಿ ಇರ್ತಾರೆ, ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಲ್ಲಿ ಸನ್ನಿವೇಶಕ್ಕೆ ನಾವು ಹೊಂದ್ಕೊಂಡು ಹೋಗ್ಬಿಡಬೇಕು, ಅದನ್ನು ಸ್ವೀಕರಿಸಬೇಕು. ಆ ಸನ್ನಿವೇಶ ಹೀಗೆ ಇರೋದು, ಇದನ್ನೇನು ನಾನು ಬದಲಾಯಿಸೋಕ್ಕಾಗೋದಿಲ್ಲ, ಅದಕ್ಕೋಸ್ಕರವಾಗಿ ನಾನು ಇದನ್ನು ಐ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಅಂತ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಾಗ ಏನಾಗುತ್ತೆ ಅಂತಂದ್ಬಿಟ್ರೆ ಮನಸ್ಸಿಗೆ ಸಮಾಧಾನವಾಗುತ್ತೆ. ಆಗ ಮನಸ್ಸಿನಲ್ಲಿ ಏನಾಗುತ್ತೆ ಅಂತಂದ್ಬಿಟ್ರೆ, ಇಲ್ಲದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತಂದ್ಬಿಟ್ರೆ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಅಸಮಾಧಾನದ ಒಂದು ಆಲೋಚನೆಗಳು ಬರ್ತಾ ಇರುತ್ತೆ. ನೆಗೆಟಿವ್ ಫೀಲಿಂಗ್, ಯಾವಾಗಲೂ ಕೂಡ ನೆಗೆಟಿವ್ ಫೀಲಿಂಗ್ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ಲಿ. ಅದು ಏನು ಮಾಡುತ್ತೆ, ನನ್ನ ದೇಹವನ್ನು ಕೆಡಿಸುತ್ತೆ, ಮನಸ್ಸನ್ನು ಕೆಡಿಸುತ್ತೆ, ದೇಹವನ್ನು ಕೆಡಿಸುತ್ತೆ. ಆಮೇಲೆ ಎಲ್ಲ ರೀತಿಯ ಅಜೀರ್ಣ ರೋಗ ಎಲ್ಲ ಬರುತ್ತೆ. ಆಮೇಲೆ ಅನೇಕ ರೋಗಗಳು ಕೂಡ, ಬೇರೆ ಎಲ್ಲ ರೋಗಗಳು ಕೂಡ ಬರುತ್ತೆ. ಶ್ರೀಮಾತೆ ಶಾರದಾಜಿಯವರ ಜೀವನದಲ್ಲಿ ಬರ್ತಕ್ಕಂಥ ಒಂದು ಘಟನೆಯನ್ನು ನಾನು ಪ್ರಸ್ತಾಪ ಮಾಡ್ತೀನಿ ಇಲ್ಲಿ. ಅವರು ಕಲ್ಕತ್ತಾದಲ್ಲಿ ಒಂದು ಮನೆಯಲ್ಲಿ ಇರ್ತಾರೆ. ಅವರಿಗೋಸ್ಕರ ಒಂದು ಮನೆ ಕಟ್ಸ್ಕೊಟ್ಟಿರ್ತಾರೆ ಅವರ ಭಕ್ತರೆಲ್ಲ ಸೇರಿಬಿಟ್ಟು. ಆ ಮನೇಲಿ, ಅದು ಚಿಕ್ಕ ಮನೆ, ಆವಾಗಿನ ಕಾಲದ ಸುಮಾರು 100 ವರ್ಷಗಳ ಹಿಂದೆ ಚಿಕ್ಕ ಮನೆ, ಆ ಮನೆಯಲ್ಲೇ ಇರ್ತಾರೆ. ಅಲ್ಲಿ ದೇವರ ಪೂಜೆ ಮಾಡೋದಕ್ಕೆ, ಶ್ರೀರಾಮಕೃಷ್ಣನೇ ಪೂಜೆ ಮಾಡ್ತಕ್ಕಂಥದ್ದು, ದೇವರ ಪೂಜೆ ಮಾಡೋದಕ್ಕೆ ಅಲ್ಲೊಬ್ಬರು ಸನ್ಯಾಸಿಯನ್ನು ನಿಯೋಜಿತರಾಗಿರ್ತಾರೆ, ಸನ್ಯಾಸಿ ಇರ್ತಾರೆ. ಆ ಸನ್ಯಾಸಿಗಳಿಗೆ ಕಾಯಿಲೆ ಬಂದುಬಿಡುತ್ತೆ, ಅವ್ರಿಗೆ ಪೂಜೆ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ. ಅದಕ್ಕೋಸ್ಕರವಾಗಿ ಇನ್ನೊಬ್ಬರು ಸನ್ಯಾಸಿ
ನಮ್ಮ ಕೇಂದ್ರದ ಮುಖ್ಯ ಕೇಂದ್ರವಾಗಿರ್ತಕ್ಕಂಥ ಬೇಲೂರು ಮಠ ಅಂತ ಹೇಳ್ತೀವಿ, ಅಲ್ಲಿ ಹೆಡ್ ಕ್ವಾರ್ಟರ್ಸು, ಅಲ್ಲಿಂದ ಒಬ್ಬರು ಸನ್ಯಾಸಿಗಳನ್ನು ಕಳಿಸಿರ್ತಾರೆ ಇಲ್ಲಿ ಪೂಜೆ ಮಾಡೋದಕ್ಕೆ. ಈ ಶ್ರೀಮಾತೆ ಶಾರದಾ ದೇವರ ಮನೆಯಲ್ಲಿ ಪೂಜೆ ಮಾಡೋದು, ದೇವ್ರ ಪೂಜೆ ಮಾಡೋದಕ್ಕೆ ಕಳಿಸಿರ್ತಾರೆ. ಅವರು ಅಲ್ಲಿಂದ ಬರ್ತಾರೆ. ಬಂದುಬಿಟ್ಟು ಮೊದಲನೇ ದಿವಸ ಪೂಜೆ ಕೂತಿರ್ತಾರೆ. ಏನೋ ಇದು ಚಿಕ್ಕ ಮನೆ, ಇದು ಅನೇಕರಿದ್ದಾರೆ, ಭಕ್ತರಿದ್ದಾರೆ. ಒಂದು ಪಕ್ಕದ ಕೊಠಡಿನಲ್ಲಿ ಕೆಲವರು ಭಕ್ತರು ಕೂತ್ಕೊಂಡ್ಬಿಟ್ಟು ಜೋರಾಗಿ ಚರ್ಚೆ ನಡೆಸ್ತಾ ಇದ್ದಾರೆ. ಆಗ ಮೊದಲನೇ ಮಹಾಯುದ್ಧ ನಡೀತಾ ಇತ್ತಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ. ಇನ್ನೊಂದು ಕೊಠಡಿ ಇದೆ, ಅಲ್ಲಿ ಶ್ರೀಮಾತೆ ಶಾರದಾ ದೇವಿಯವರು ಕೂತ್ಕೊಂಡಿದ್ದಾರೆ. ಅವರಿಗೆ ಅವರ ಸಂಬಂಧಿಕರು ಕೆಲವರೆಲ್ಲ ಮಕ್ಕಳೆಲ್ಲ ಇದ್ದಾರೆ. ಅವರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಈಗ ಈ ಸನ್ಯಾಸಿ ಇದ್ದಾರಲ್ಲ, ಅವ್ರು ಬೇಲೂರು ಮಠದಿಂದ ಬಂದು ಪೂಜೆ ಮಾಡ್ತಾ ಕೂತ್ಕೊಂಡಿದ್ದಾರಲ್ಲ, ಅವ್ರಿಗೆ ಪೂಜೆ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಗಲಾಟೆ ಹೊರಗಡೆ. ಅವರು ಬೇಲೂರು ಮಠದಲ್ಲಿ ಅಂತಂದ್ಬಿಟ್ರೆ ಅಲ್ಲಿ ತುಂಬ ಪ್ರಶಾಂತವಾಗಿರ್ತಕ್ಕಂಥ ವಾತಾವರಣ, ಅಂಥ ವಾತಾವರಣದಿಂದ ಬಂದವರು, ಅದಕ್ಕೆ ಒಗ್ಗಿರೋರು. ಇಲ್ಲಿ ಈ ಗಲಾಟೆಯ ವಾತಾವರಣ ಅವ್ರಿಗೆ ಆಗಲೇ ಇಲ್ಲ, ಪೂಜೆ ಮಾಡೋಕ್ಕಾಗ್ತಾಯಿಲ್ಲ, ಮಂತ್ರವೇ ಬಾಯಿ ಬರ್ತಾಯಿಲ್ಲ, ಮರ್ತು ಹೋಗ್ತಾ ಇದೆ. ತುಂಬ ಮನಸ್ಸಿಗೆ ಅಸಮಾಧಾನ, ಹೇಗೆ ಪೂಜೆ ಮಾಡೋದು ಅಂತಂದ್ಬಿಟ್ಟು ಅಷ್ಟೊಂದು ಅಸಮಾಧಾನ. ಶ್ರೀಮಾತೆ ಶಾರದಾ ದೇವರಿಗೆ ಅವನ ಮನಸ್ಸು ಗೊತ್ತಾಗುತ್ತೆ, ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗತ್ತೆ. ಅದಕ್ಕೆ ಅವರು ಗಟ್ಟಿಯಾಗಿ ಹೇಳಿದ್ರಂತೆ. ಅವಳು ಹುಡುಗಿ ಇರ್ತಾಳೆ, ಚಿಕ್ಕ ಮಗು ಶ್ರೀಮಾತೆಯವ್ರ ಜೊತೆ ಇರ್ತಾಳೆ. ಅವನು ರಾಧಿ ಅಂತ ಆಕೆ ಹೆಸರು. ರಾಧಿ, ಸುಮ್ಮನೆ ಇರು, ದೇವರು ನಮ್ಮನ್ನು ಎಲ್ಲಿಟ್ಟಿರ್ತಾರೋ ಅಲ್ಲೇ ಸಮಾಧಾನದಿಂದ ಇರಬೇಕು ಅಂತ ಗಟ್ಟಿಯಾಗಿ ಹೇಳಿಬಿಡ್ತಾರಂತೆ. ಆ ಗಟ್ಟಿ ಅವ್ರು ಹೇಳಿದ್ದು ಈ ಪೂಜೆ ಮಾಡ್ತಾಯಿದ್ದ ಸನ್ಯಾಸಿಗಳಿಗೆ ಕೇಳಿಸ್ತು. ಅವ್ರು ಕೇಳಿಸಿದ ತಕ್ಷಣ ಅವ್ರಿಗೆ ಶ್ರೀಮಾತೆಯವ್ರು ನನಗೇ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮನಸ್ಸು ಸಮಾಧಾನ ಆಗಿಬಿಡ್ತಂತೆ. ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಅಸಮಾಧಾನದ ಚಿಂತನೆಗಳು ಕೂಡ ಹೊರಟೋಯ್ತಂತೆ. ಅಷ್ಟು ಗಲಾಟೆ ಹಾಗೇ ಇತ್ತು, ಪರಿಸ್ಥಿತಿ ಏನು ಬದಲಾಗಲಿಲ್ಲ. ಆದರೆ ಮಾತ್ರ ಅವ್ರ ಮನಸ್ಸು ಸಮಾಧಾನ ಆಗಿದ್ದರಿಂದ, ಎಲ್ಲ ಅಸಮಾಧಾನ ಚಿಂತನೆಗಳು ಹೊರಟೋಗಿದ್ದರಿಂದ ಅವರು ಶಾಂತಿಯಿಂದ ಪೂಜೆ ಮಾಡೋಕ್ಕೆ ಸಾಧ್ಯವಾಯಿತು. ಅಂದರೆ ಅರ್ಥ ಏನು ಅಂತಂದ್ಬಿಟ್ರೆ, ಹೊರಗಿನ ಸನ್ನಿವೇಶಗಳೆಲ್ಲ ನಮಗೆ ತೊಂದರೆ ಕೊಡ್ತಕ್ಕಂಥದ್ದು. ಅದಕ್ಕೆ ನಾವು ಹೇಗೆ ಸ್ಪಂದಿಸ್ತೀವಿ, ಹೇಗೆ ಪ್ರತಿಕ್ರಿಯಿಸ್ತೀವಿ, ಅದು ನಮಗೆ ತೊಂದರೆ ಕೊಡ್ತಕ್ಕಂಥದ್ದು. ಒಬ್ಬರು ಮನಃಶಾಸ್ತ್ರಜ್ಞರು ಭಾಳ ಚೆನ್ನಾಗಿ ಹೇಳ್ತಾರೆ, ಇಟ್ ಈಸ್ ನಾಟ್ ದಿ ಎಕ್ಸ್ಟರ್ನಲ್ ಈವೆಂಟ್ಸ್ ಆ್ಯಂಡ್ ಪರ್ಸನ್ಸ್ ದಟ್ ಅಪ್ಸೆಟ್ ಮೀ, ದೇ ಆರ್ ಓನ್ಲಿ ಅಕೇಶನ್ ಫಾರ್ ಮೀ ಟು ಗೆಟ್ ಅಪ್ಸೆಟ್ ಅಂತಂದ್ಬಿಟ್ಟು. ಅವರು ಹೊರಗಿನ ಸನ್ನಿವೇಶಗಳು, ವ್ಯಕ್ತಿಗಳು ಅಲ್ಲವಂತೆ ನಮ್ಮ ಮನಸ್ಸನ್ನು ಕೆಡಿಸ್ತಕ್ಕಂಥದ್ದು. ನಾವು ಹೇಗೆ ಅದಕ್ಕೆ ಸ್ಪಂದಿಸ್ತೀವಿ ಅಂತಿದೆಯಲ್ಲ, ಅದೊಂದು ಅಕೇಶನ್, ಅದೊಂದು ಸಂದರ್ಭ. ಆ ಸಂದರ್ಭಕ್ಕೆ ನಾವು ಪ್ರತಿಕ್ರಿಯಿಸ್ಬಿಟ್ಟು ನಾನೇ ಅಪ್ಸೆಟ್ ಆಗಿಬಿಡ್ತೀನಿ, ನನ್ನ ಮನಸ್ಸನ್ನು ಕೆಡಿಸ್ಕೋತೀನಿ. ಈ ರೀತಿ ಆಗಿಬಿಟ್ಟು ನನ್ನ ಮನಸ್ಸಿನ ಶಾಂತಿಯನ್ನು ನಾನು ಕಳ್ಕೊಳ್ತಕ್ಕಂಥದ್ದು. ಆ ರೀತಿ ಎಷ್ಟರ ಮಟ್ಟಿಗೆ ನಾನು ಮನಸ್ಸಿನ ಶಾಂತಿಯನ್ನು ಕಳ್ಕೊತೀನೋ ಆಗೇನಾಗುತ್ತೆ, ನನಗೆಲ್ಲ ಹೊರಗಿನ ವಾತಾವರಣ ಕೂಡ ಕಲುಷಿತವಾಗಿಬಿಡುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಾನು ಮಲ್ಕೊಬೇಕಾಗಿದೆ, ಮಧ್ಯಾಹ್ನ ಊಟ ಆದಮೇಲೆ ಮಲ್ಕೊಬೇಕು ಅಂತ ಇಟ್ಕೊಳ್ಳಿ, ರೆಸ್ಟ್ ತೊಗೊಳ್ಳೋಂಥ ಒಂದು ಅಭ್ಯಾಸ ಇರುತ್ತೆ ನನಗೆ. ನಾನು ಮಲ್ಕೊಬೇಕು, ನಿದ್ದೆ ಮಾಡಬೇಕು. ಕೆಲವರು ಹತ್ತಿರದಲ್ಲಿ ಕೂತ್ಕೊಂಡು ಕೆಲವರೆಲ್ಲ ತುಂಬ ಜೋರ ಗಲಾಟೆ ಮಾತಾಡ್ತಾ ಇದ್ದಾರೆ. ಆಗ ನನಗೆ ಮನಸ್ಸಿಗೆ ಅಸಮಾಧಾನ ಉಂಟಾಗುತ್ತೆ. ಅಯ್ಯೋ, ಈ ಜನರಿಗೆ ಗೊತ್ತಾಗೋದೇ ಇಲ್ಲ, ನಾನು ನಿದ್ದೆ ಮಾಡೋದಕ್ಕೂ ಬಿಡ್ತಾ ಇಲ್ಲ, ಏನು ಜೋರ ಮಾತಾಡ್ತಾ ಇದ್ದಾರೆ, ಹಾಗೆ ಹೇಗೆ ಅಂತ ನಾನು ಮನಸ್ಸಿನಲ್ಲಿ ಅಸಮಾಧಾನ ಪಟ್ಕೋತೀನಿ. ಮನಸ್ಸಿನಲ್ಲಿ ಅನೇಕ ರೀತಿಯ ನೆಗೆಟಿವ್ ಫೀಲಿಂಗ್ಸ್ ಎಲ್ಲ ಬರೋಕ್ಕೆ ಶುರುವಾಗುತ್ತೆ. ಹಾಗಾಗ್ಬಿಟ್ಟು ನನಗೇನಾಗುತ್ತೆ, ನಿದ್ದೆ ಬರೋದೇ ಇಲ್ಲ, ಮಾಡೋಕ್ಕೆ ಆಗೋದಿಲ್ಲ. ಅದು ಬಿಟ್ಬಿಟ್ಟು ಅದ್ರ ಕಡೆ ಗಮನನೇ ಕೊಡದೆ, ಏನು ಮಾತಾಡ್ತಾರೆ, ಯಾರಿದ್ದಾರೆ ಅದ್ರ ಕಡೆ ಗಮನನೇ ಕೊಡದೆ ನನ್ನ ಪಾಡಿಗೆ ಸುಮ್ಮನೆ ನಾನು ಮಲ್ಕೊಂಡ್ಬಿಟ್ರೆ ಚೆನ್ನಾಗಿ ನಿದ್ದೆ ಬಂದುಬಿಡುತ್ತೆ, ನಿಜವಾಗೂ ನಿದ್ದೆ ಬಂದುಬಿಡುತ್ತೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾರ್ಥನೆ ಇದೆ, ಅದು ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಪ್ರಾರ್ಥನೆ. ಇಂಗ್ಲೀಷ್ನಲ್ಲಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇನೆ. ಓ ಲಾರ್ಡ್, ಗಿವ್ ಮೀ ದಿ ಸೆರೆನಿಟಿ ಆಫ್ accepting what I cannot change, and the courage to change what I can change, and the wisdom to know the difference ಅಂತಂದ್ಬಿಟ್ಟು. ಅಂದರೆ ಅರ್ಥ, ಭಗವಂತನೇ, ನಾನು ಯಾವುದನ್ನು ಬದಲಾಯಿಸೋಕೆ ಸಾಧ್ಯವಾಗೋದಿಲ್ವೋ ಅದನ್ನು ಸ್ವೀಕರಿಸ್ತಕ್ಕಂಥ ಮನೋಭಾವವನ್ನು ನನಗೆ ಕೊಡು. ಮತ್ತು ಯಾವುದನ್ನು ನಾನು ಬದಲಾಯಿಸಬಹುದೋ ಅದನ್ನು ಬದಲಾಯಿಸೋದಕ್ಕೆ ನನಗೆ ಶಕ್ತಿಯನ್ನು ಕೊಡು.
ಧೈರ್ಯವನ್ನು ಕೊಡು. ಮತ್ತು ಯಾವುದನ್ನು ನಾನು ಬದಲಾಯಿಸ್ಬೋದು, ಯಾವುದನ್ನು ಬದಲಾಯಿಸೋಕೆ ಆಗೋದಿಲ್ಲ ಅನ್ನೋದನ್ನು ತಿಳ್ಕೊಳ್ತಕ್ಕಂಥ ಒಂದು ವಿವೇಕ ಬುದ್ಧಿಯನ್ನು ಕೊಡು. ಈ ಮೂರು ಇದ್ಬಿಟ್ರೆ ನಾವು ಯಾವಾಗಲೂ ಕೂಡ ಎಲ್ಲಿದ್ದರೂ ಕೂಡ ಶಾಂತಿಯಿಂದ ಇರೋದಕ್ಕಾಗತ್ತೆ. ಈ ರೀತಿ ನಾವು ಪರಿಸ್ಥಿತಿಗೆ ಹೇಗೆ ಅನುಗುಣವಾಗಿ ನಾವು ಬಾಳಬೇಕು ಅಂತಕ್ಕಂಥದ್ದು ನಾವೇ ಅದನ್ನು ವಿಚಾರದ ಮೂಲಕ, ವಿವೇಕ ಬುದ್ಧಿಯ ಮೂಲಕ ನಾವು ಹೇಗೆ ನಾವು ಬಾಳಬೇಕು, ಯಾವ ರೀತಿ ನಾವು ಹೊರಗಿನ ಸನ್ನಿವೇಶಗಳಿಗೆ ನಾವು ಪ್ರತಿಕ್ರಿಯಿಸಬೇಕು, ಅದಕ್ಕೆ ಹೇಗೆ ನಾವು ಹೊಂದ್ಕೊಂಡಿರಬೇಕು, ಈ ರೀತಿ ಒಂದು ಮನಸ್ಥಿತಿ ನಮ್ಮಲ್ಲಿ ಸೃಷ್ಟಿಯಾದಾಗ, ಆ ವಿಚಾರ ಬುದ್ಧಿ ನಮ್ಮಲ್ಲಿದ್ದಾಗ ಆಗೇನಾಗುತ್ತೆ ಅಂತಂದ್ಬಿಟ್ರೆ ನಾವು ಸಮಾಜದಲ್ಲಿ ನಾವು ಶಾಂತಿಯಿಂದ ಇರೋಕ್ಕೆ ಸಾಧ್ಯ. ಒಂದು ಮನೆಯಲ್ಲೂ ಕೂಡ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ. ಹೀಗೆ ಶ್ರೀಮಾತೆ ಶಾರದಾ ದೇವಿಯರಿಂದ ನಾವು ಅನೇಕ ಪ್ರಾಯೋಗಿಕವಾಗಿರ್ತಕ್ಕಂಥ ನಿತ್ಯ ಜೀವನಕ್ಕೆ ಅನುಕೂಲವಾಗಿರ್ತಕ್ಕಂಥ ಸಹಾಯವಾಗತಕ್ಕಂಥ ಅನೇಕ ವಿಷಯಗಳನ್ನು ಅವರ ಜೀವನದ ಮೂಲಕ, ಅವರ ಸಂದೇಶಗಳ ಮೂಲಕ ನಾವು ಕಲಿತೀವಿ.